ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತೊಂದು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅದು ಯಾವ ಜಾಬು ಮತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತೆ ನಮ್ದು ಏನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಜಾಬ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೀಡಿರೋರ್ಗು ಶೇರ್ ಮಾಡಿ. ವಿಡಿಯೋದಲ್ಲಿ ಮುಂದೆ ಹೋಗೋಕೆ ಮುಂಚೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡಕ್ಕೆ ಹೆಲ್ಪ್ ಬೇಕು ಅಂತ ಅಂದ್ರೆ ಒಂದು ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು ಕಾರ್ನರ್ ಸ್ಕೆಡ್ಯೂಲ್ ಮಾಡ್ತೀವಿ. ಇದು ಚಾರ್ಜಬಲ್ ಆಗಿರುತ್ತೆ. ಸೊ ಈಗ ವಿಡಿಯೋದ ಮುಂದೆ ಹೋಗಿ ಜಾಬ್ದು ನೋಡೋಣ ಏನ್ ರಿಕ್ವೈರ್ಮೆಂಟ್ ಅಂತ ಎಲ್ಲ ಹೇಳ್ಬಿಟ್ಟು. ಈ ಬಂದ್ಬಿಟ್ಟು ವಿಪ್ರೋದವರು ಇವರು ಯಾವ ರೋಲ್ ಕೈಯಾಗ ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 15th ಜೂನ್ ಅಷ್ಟರಲ್ಲಿ ಅಪ್ಲೈ ಮಾಡಿ ಇವರು ಯಾವ ಜಾಬ್ ಇದಕ್ಕೆ ಹೈಯರ್ ಮಾಡ್ತಿದ್ದಾರೆ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ರೋಲ್ಗೆ. ಇದು ನೋಡಿ CTC ಬಂದ್ಬಿಟ್ಟು 12,040 ಪರ್ ಮಂತ್ ಇರುತ್ತೆ. ಸೊ ಸ್ಯಾಲ್ರಿ ಬೇಕಪ್ ನೋಡಿದ್ರೆ ಫಸ್ಟ್ ಇಯರ್ 12,400 ಇರುತ್ತೆ. ಸೊ ಸೆಕೆಂಡ್ ಇಯರ್ 15,400 ಇರುತ್ತೆ. ಥರ್ಡ್ ಇಯರ್ ಬಂದ್ಬಿಟ್ಟು 17,500 ಇರುತ್ತೆ. ಸೊ ಫೋರ್ತ್ ಇಯರ್ 19,600 ಇರುತ್ತೆ. ಇಲ್ಲಿ ಯಾವ ರೋಲ್ಗೆ ಹೈಯರ್ ಮಾಡ್ತಿದಾರಪ್ಪ ಅಂತ ಅಂದ್ರೆ ನೋಡಿ ಇಲ್ಲಿ ಸ್ಕೂಲ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಇಲ್ಲಿ ಏನು ಅಂತ ಅಂದ್ರೆ ಈ ರೋಲು ವಿಪ್ರೋ ಇಸ್ ಇನ್ ಲೈನ್ ವಿತ್ ಇನೋವೇಟಿವ್ ಕಲ್ಚರ್ ಹ್ಯಾಸ್ ಸ್ಟಾರ್ಟೆಡ್ ಪಿನ್ನರಿಂಗ್ ಮಾಡೆಲ್ ಇನ್ ದ ಫೀಲ್ಡ್ ಆಫ್ ಹೈಯರ್ ಎಜುಕೇಶನ್ ಥ್ರೂ ಸಿಮ್ ಅಂತಂದ್ರೆ ಸಿಮ್ ಅನ್ನೋ ಇದೊಂದು ಏನೋ ಅವ್ರದ್ದು ಒಂದು ಇದಿರುತ್ತೆ. ಸೊ ಅದನ್ನ ಸ್ಕೂಲ್ ಫಾರ್ IT ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಅಂತಂದ್ರೆ NGOಗಳು ನಡೆಸ್ತಾ ಇರ್ತಾರಲ್ಲ, ಸೊ ಆ ರೋಲ್ಗೆ ಹೈಯರ್ ಮಾಡ್ತಿರ್ತಾರೆ. ಇದು ಯಾವ ತರ ಅಂತಂದ್ರೆ ಸಿಮ್ ಪ್ರೋಗ್ರಾಮ್ ಪ್ರೊವೈಡ್ ಆಪರ್ಚುನಿಟಿ. ಇದು ಯಾವ ತರ ಪ್ರೋಗ್ರಾಮ್ ಅಂತ ನೋಡೋದಾದ್ರೆ ಫಾರ್ ಡಿಪ್ಲೊಮಾ ಹೋಲ್ಡರ್ ಟು ಅಬ್ಟೈನ್ BTech ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಫ್ರಮ್ ದ ಯೂನಿವರ್ಸಿಟಿ ಅಕಾರ್ಡೆಡ್ ಇನ್ಸ್ಟಿಟ್ಯೂಟ್ ಆಫ್ ಎಮೆನ್ಸ್ ಸ್ಟೇಟಸ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಇವ್ರು ಏನು ಅಂತ ಅಂದ್ರೆ ಈ ರೋಲ್ಗೆ ಯಾರಿಗೆ ಅಂದ್ರೆ ಡಿಪ್ಲೊಮಾ ಆಗಿರುತ್ತಲ್ಲ, ಸೊ ಅವ್ರನ್ನ ಹೈಯರ್ ಮಾಡ್ಕೊಂಡು ಅವರು ನಮ್ಗೆ ಎಜುಕೇಶನ್ ಕೊಡ್ತಾರೆ. ಬಟ್ ನಮ್ಗೆ ಇಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೋರ್ತ್ ಇಯರ್ ಅಲ್ಲೂ ಸ್ಯಾಲ್ರಿ ಕೂಡ ಕೊಡ್ತಿರ್ತಾರೆ. ನಾವು ವರ್ಕ್ ಮಾಡದೆ ಹೋಗ್ಲಿ ಇಲ್ಲಿ ಸ್ಯಾಲ್ರಿ ಕೂಡ ಇರುತ್ತೆ. ಇಲ್ಲಿ ನೋಡಿ ವೈಲ್ ಯು ವರ್ಕ್ ಆಸ್ ಅ ಫುಲ್ ಟೈಮ್ ಎಂಪ್ಲಾಯಿ ವಿತ್ ವಿಪ್ರೋ BTech ಡಿಗ್ರಿ ವಿಲ್ ಬಿ ಸ್ಪಾನ್ಸರ್ಡ್ ಬೈ ವಿಪ್ರೋ. ಇಲ್ಲಿ ಏನಂದ್ರೆ ಇಲ್ಲಿ ವರ್ಕ್ ಮಾಡ್ತಾ ನಮ್ದು ಎಜುಕೇಶನ್ ಕೂಡ ಕಂಪ್ಲೀಟ್ ಮಾಡಿಸ್ತಾರೆ ಅವರು ನಮ್ BTech ಮಾಡೋದಾದ್ರೆ. ಸೊ ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಬೋದು ಈ ರೋಲ್ಗೆ. ಬೈ ಗಿವಿಂಗ್ ಸ್ಟೂಡೆಂಟ್ಸ್ ದ ರೈಟ್ ಕೈಂಡ್ ಆಫ್ ಟ್ರೈನಿಂಗ್ ಬೋತ್ ಇನ್ ಪ್ಲಾಟ್ಫಾರ್ಮ್ ಸ್ಕಿಲ್ಸ್ ಅಂಡ್ ಬಿಹೇವಿಯರ್ ಸ್ಕಿಲ್, ದಿಸ್ ಪ್ರೋಗ್ರಾಮ್ ಎನೇಬಲ್ ವಿಪ್ರೋ ಟು ಪ್ರಿಪೇರ್ ಸಮ್ ಆಫ್ ದ ಬೆಸ್ಟ್ ಡಿಪ್ಲೊಮಾ ಹೋಲ್ಡರ್ ಟು ಫೇಸ್ ದ ಚಾಲೆಂಜ್ ಆಫ್ ಡೈನಮಿಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ವರ್ಲ್ಡ್. ಸೊ ಇಲ್ಲಿ ಡಿಪ್ಲೊಮಾ ಹೋಲ್ಡರ್ ಅವರು ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡುತ್ತಾರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದೆ ಸಾಕು, 12th ಪಾಸ್ ಅಥವಾ ಡಿಪ್ಲೊಮಾ 50% ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಸೊ ಇಯರ್ ಆಫ್ ಪಾಸಿಂಗ್ ಬಂದ್ಬಿಟ್ಟು 2024 ಮತ್ತೆ 25 ಅಷ್ಟೇ ಅಪ್ಲೈ ಮಾಡೋಕ್ಕಾಗೋದು. ಸೊ ನೋಡ್ಕೊಂಡು ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಇನ್ನು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರು ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಮತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 50% ಎಬೋ ಇರ್ಬೇಕು ಇದರಲ್ಲೆಲ್ಲ ಅಗ್ರಿಗೇಟ್. ಓಕೆನಾ? ಸೊ ಅದರ್ ಕ್ರೈಟೀರಿಯಾ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಆಫ್ 3 years ಆಫ್ ಎಜುಕೇಶನ್ ಗ್ಯಾಪ್ ಇದ್ರೂ ಓಕೆ ಅಂತ ಹೇಳಿದ್ದಾರೆ. ಸೊ ಬಿಟ್ವೀನ್ 10th ಮತ್ತೆ ಡಿಪ್ಲೊಮಾಗೆ ಮ್ಯಾಕ್ಸಿಮಮ್ 3 years ಗ್ಯಾಪ್ ಇದ್ರೆ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓನ್ಲಿ ಫುಲ್ ಟೈಮ್ ಡಿಪ್ಲೊಮಾ ಕೋರ್ಸ್ ಆರ್ ಪರ್ಮಿಟೆಡ್ ಅಂತಂದ್ರೆ ಈಗ ಪಾರ್ಟ್ ಟೈಮ್ ಡಿಪ್ಲೊಮಾ ಮಾಡಿರೋರ್ನೆಲ್ಲ ಅಲೋ ಮಾಡಲ್ಲ. ಈಗ ಫುಲ್ ಟೈಮ್ ಡಿಪ್ಲೊಮಾ ಮಾಡಿ ನೀವು ಪಾಸ್ ಆಗಿದೆ ಅವ್ರನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಮ್ಯಾಂಡೇಟರಿ ಟು ಹ್ಯಾವ್ ಸ್ಟಡಿಡ್ ಕೋರ್ ಮ್ಯಾಥಮೆಟಿಕ್ಸ್ ಆಸ್ ಅ ಸಬ್ಜೆಕ್ಟ್ ಇನ್ ಡಿಪ್ಲೊಮಾ ಅಂತಾನೆ ಮ್ಯಾಥಮೆಟಿಕ್ಸ್ ಓದಿರ್ಲೇಬೇಕು ಅಂತ ಕೂಡ ಹೇಳಿದ್ದಾರೆ. ಬಿಸ್ನೆಸ್ ಮ್ಯಾಥ್ಸ್ ಅಂಡ್ ಅಪ್ಲೈಡ್ ಮ್ಯಾಥ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ ಆಸ್ ಅ ಕೋರ್ ಮ್ಯಾಥ್ಸ್ ಇನ್ ಡಿಪ್ಲೊಮಾ. ಸೊ ಇದು ಡಿಪ್ಲೊಮಾ ಓದಿರೋ ಗೊತ್ತಿರುತ್ತೆ. ಓಪನ್ ಸ್ಕೂಲ್ ಆಸ್ ಡಿಸ್ಟೆನ್ಸ್ ಎಜುಕೇಶನ್ ಇಸ್ ಅಲೋಡ್ ಇನ್ 10th and 12th ಆರ್ ಬೋತ್ ಅಂತಂದ್ರೆ ಈಗ ಡಿಸ್ಟೆನ್ಸ್ ಎಜುಕೇಶನ್ ಅಂತಂದ್ರೆ ನೀವು ಹೋಗಿ ಒಂದ್ಲಿ ಎಕ್ಸಾಮ್ ಬರ್ದಿರ್ತಾರಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ 10th ಮತ್ತೆ 12th ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಬ್ಯಾಕ್ಲಾಗ್ ಇರೋರು ಕೂಡ ಅಪ್ಲೈ ಮಾಡ್ಬೋದು. ನೋಡಿ ಮ್ಯಾಕ್ಸಿಮಮ್ ಆಫ್ 1 ಬ್ಯಾಕ್ಲಾಗ್ ಟಿಲ್ ದ ಅಸೆಸ್ಮೆಂಟ್ ಪ್ರೊಸೆಸ್ ಇಸ್ ಅಲೋಡ್. ಕ್ಯಾಂಡಿಡೇಟ್ ಆರ್ ಎಕ್ಸ್ಪೆಕ್ಟೆಡ್ ಟು ಕ್ಲಿಯರ್ ಬ್ಯಾಕ್ಲಾಗ್ ಅಲಾಂಗ್ ವಿತ್ 6 semester. ಸೊ ನೀವು ಇದು ಅಪ್ಲೈ ಮಾಡಬೇಕು ಬ್ಯಾಕ್ಲಾಗ್ ಇದ್ರು ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ವಿತಿನ್ 6 semester ಅಷ್ಟರಲ್ಲಿ ನೀವು ಇದನ್ನ ಕ್ಲಿಯರ್ ಕೂಡ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಇಲ್ಲಿ ನೋಡೋದಾದ್ರೆ ಶುಡ್ ಬಿ ಇಂಡಿಯನ್ ಸಿಟಿಸನ್ ಆರ್ ಶುಡ್ ಹೋಲ್ಡ್ ಎ PIO ಆರ್ OA ಕಾರ್ಡ್ ಅಂತಂದ್ರೆ ಬೇರೆಯವ್ರು ಆಗಿದ್ರೆ. ಸೊ ಇಲ್ಲಿ ಸ್ಟೇ ಆಗಕ್ಕೆ ಕಾರ್ಡ್ ಇರುತ್ತಲ್ಲ, ಸೊ ಅದು ಓಲ್ಡ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಕ್ಯಾಂಡಿಡೇಟ್ ಹೂ ಆರ್ ಪಾರ್ಟಿಸಿಪೇಟೆಡ್ ಇನ್ ಸೆಲೆಕ್ಷನ್ ಪ್ರೋಸೆಸ್ ಎಲ್ ಬೈ ವಿಪ್ರೋ ಇನ್ ದ ಲಾಸ್ಟ್ 3 months ಆರ್ ನಾಟ್ ಎಲಿಜಿಬಲ್. ಬಿಫೋರ್ ಇವರು ಏನಾದ್ರು ಹೈಯರ್ ಮಾಡಕ್ಕೆ ಏನಾದ್ರು ನೀವು ಯಾವ್ದಾರು ಅಪ್ಲಿಕೇಶನ್ ಬಿಟ್ಟಿದ್ರೆ ಸೊ ಅವ್ರು ಎಲಿಜಿಬಲ್ ಇರಲ್ಲ.
ಮತ್ತು 18 ಇಯರ್ಸ್ ಮಿನಿಮಮ್ 18 ಇಯರ್ಸ್ ಆಗಿರಲೇಬೇಕು. ಮತ್ತು ಟೈಮ್ ಆಫ್ ಆನ್ ಬೋರ್ಡಿಂಗ್ ಅಂದರೆ ಅಪ್ಲೈ ಮಾಡ್ಬೇಕಾದ್ರೆ ಆಗಿಲ್ಲ ಅಂತಂದ್ರೆ ನೀವು ಆನ್ ಬೋರ್ಡ್ ಆಗಬೇಕಾದ್ರೆ 18 ಇಯರ್ ಕಂಪ್ಲೀಟ್ ಆಗಿರಲೇಬೇಕು. ಇನ್ನು ಎವಲ್ಯೂಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ನೋಡೋದಾದ್ರೆ ರೌಂಡ್ 1 ಆನ್ಲೈನ್ ಅಸೆಸ್ಮೆಂಟ್ ಇರುತ್ತಂತೆ ನೋಡಿ. ಇದರಲ್ಲಿ ಆನ್ಲೈನ್ ಅಸೆಸ್ಮೆಂಟ್ 80 ಮಾರ್ಕ್ಸ್ಗೆ ಇರುತ್ತೆ. ಲೈಕ್ ವರ್ಬಲ್ 20 ಕ್ವಶನ್ಸು, ಮತ್ತು ಇಲ್ಲಿ ಅನಾಲಿಟಿಕಲ್ 20 ಕ್ವಶನು, ಕ್ವಾಂಟಿಟೇಟಿವ್ ಅಪ್ ಟು 20 ಕ್ವಶನ್ ಇರುತ್ತೆ. ರಿಟರ್ನ್ ಕಮ್ಯುನಿಕೇಷನ್ 20 ಮಿನಿಟ್ಸ್ ಇರುತ್ತೆ. ನೆಕ್ಸ್ಟ್ ವಾಯ್ಸ್ ಅಸೆಸ್ಮೆಂಟ್ ಇರುತ್ತಂತೆ ರೌಂಡ್ 2. ಮತ್ತು ರೌಂಡ್ 2 ಮತ್ತು ಬಿಸ್ನೆಸ್ ಡಿಸ್ಕಷನ್ನು, ಮತ್ತು ರೌಂಡ್ 4 ಬಂದ್ಬಿಟ್ಟು ಪ್ರೀ ಸ್ಕಿಲ್ಲಿಂಗ್ ಟ್ರೈನಿಂಗ್ ಇರುತ್ತೆ ಅಂತೆ ಅವ್ರ ಕಡೆಯಿಂದನೇ. ಮತ್ತು ಇಲ್ಲಿ ಸರ್ವಿಸ್ ಅಗ್ರಿಮೆಂಟ್ ಅಂತಂದರೆ ಅಗ್ರಿಮೆಂಟ್ ಕೂಡ ಇರುತ್ತೆ ನೋಡಿ. ಇದು ಜಾಬ್ ಸೆಕ್ಯೂರಿಟಿ ಆ್ಯಕ್ಚುಲಿ 48 ಮಂತ್ಸ್ ಅಂತಂದರೆ ನೀವು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ 48 ಮಂತ್ಸ್ ಇವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೋಬೇಕು. ಇವರ ಲೇಯಬಲ್ ಟು ಪೇ ಬ್ಯಾಕ್ ಜಾಯ್ನಿಂಗ್ ಬೋನಸ್ ಆನ್ ಪ್ರೋ ರಾಟಾ ಬೇಸಿಸ್ ಇಫ್ ಡಿಸೈಡ್ ಟು ಲೀವ್ ದ ಆರ್ಗನೈಸೇಷನ್ ಅಂತಂದರೆ ಬೇಗ ಬಿಡ್ತೀನಿ ಅಂತಂದರೆ, ಇಲ್ಲ ನಂಗೆ ಆಗಲ್ಲ ಬೇಗ ಬಿಡ್ತೀನಿ ಅಂತಂದರೆ ಇವರು ಜಾಯ್ನಿಂಗ್ ಬೋನಸ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಬೇಕಾದ್ರೆ ನೀವು ಬಿಡ್ಬೋದು. ಮತ್ತು ಇಲ್ಲಿ ನೋಡಿ, ಇಟ್ ಈಸ್ ಎ ವಿಪ್ರೋ ಡಿಸ್ಕ್ರಿಮಿನೇಷನ್ ಟು ಪರ್ಮಿಟ್ ಲಿಮಿಟ್ ದ ಪಾರ್ಟಿಸಿಪೆಂಟ್ ಆಫ್ ಈಚ್ ಕ್ಯಾಂಡಿಡೇಟ್ ಇನ್ ದ ಸ್ಕೂಲ್ IT ರಿಕ್ರೂಟ್ಮೆಂಟ್ ಪ್ರೋಸೆಸ್. ಮತ್ತು ಇಲ್ಲೇನು ಆಫ್ಟರ್ ಕ್ಲಿಯರಿಂಗ್ ದ ಆನ್ಲೈನ್ ಅಸೆಸ್ಮೆಂಟ್ ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಗೋ ಥ್ರೂ ದ ಬಿಸ್ನೆಸ್ ಡಿಸ್ಕಷನ್ ರೌಂಡು. Candidate who clear the business discussion round will go through the HR discussion, and finally HR round cleared candidate will go through the pre-skilling training. ಅಂತಂದರೆ ಮೂರೇನೆ ಕರೆಕ್ಟಾಗಿರೋದು. ಸೊ ಅದಾದಮೇಲೆ ನಾವು HR ಪ್ರೀ-ಸ್ಕಿಲ್ಲಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಇವ್ರ ಕಡೆಯಿಂದ. ನೋಡಿ, ಇಲ್ಲಿ ಅದರ ಫ್ರಾಡ್ ಮಾಡಿದ್ರೆ ವಿಪ್ರೋ ಕಂಪ್ನಿ ನೇಮ್ ಹೇಳ್ಕೊಂಡು ಯಾರಿಗೂ ಪೇ ಮಾಡಬೇಡಿ ಅಂತ ಹೇಳಿದ್ದಾರೆ. ಮತ್ತು ವಿಪ್ರೋ ವಿಲ್ ವಿ ಇನ್ಫಾರ್ಮ್ ಕ್ಯಾಂಡಿಡೇಟ್ ಅಬೌಟ್ the result of the recruitment by individual email or other mean of communication provided by individual ಅಂತಂದರೆ ಫೋನ್ ನಂಬರ್ ಅಥವಾ ಇಮೇಲು, ರಿಜಿಸ್ಟರ್ ಇಮೇಲ್ ಯಾವ್ದು ಕೊಟ್ಟಿರ್ತೀರ ಅದ್ರ ಮುಖಾಂತರ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಪ್ಲೀಸ್ ನೋಟ್ ದಟ್ ಅಟ್ ಎನಿ ಸ್ಟೇಜ್ ವೆದರ್ ಡ್ಯೂರಿಂಗ್ ಯುವರ್ ಆನ್ಲೈನ್ ಟೆಸ್ಟ್, ಇಂಟರ್ವ್ಯೂ process and or during pre-skilling training or upon joining the company, if it is brought to our notice that you have included in malpractice or using illegal means ಅಂತಂದರೆ ಈ ಥರ ಇಲ್ಲೀಗಲ್ ಆಗಿ ಏನಾರು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಎಲ್ಲ ಫೇಕ್ ಅಂತಂದರೆ ಇವ್ರು ಯಾವ ಟೈಮಲ್ಲಿ ಬೇಕಾದ್ರೂ ರಿಜೆಕ್ಟ್ ಮಾಡ್ತೀವಿ ನಿಮ್ಮನ್ನ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಇವಾಗ ವಿಪ್ರೋಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ, ಈಗ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಬಟನ್ ಓಪನ್ ಮಾಡಿಕೊಂಡು ಓಪನಲ್ಲಿ ಸರ್ಚ್ ಮಾಡಿ, ಇಲ್ಲಿ ಸರ್ಚಲ್ಲಿ ವಿಪ್ರೋ ಅಂತ ಟೈಪ್ ಮಾಡೋಣ. ವಿಪ್ರೋ ಸಿಮ್ ಅಂದರೆ ಸ್ಕೂಲ್ ಕಾಲರ್ ಅಂದ್ಬಿಟ್ಟು ಸಿಮ್ ಅಂತ ಟೈಪ್ ಮಾಡೋಣ. ಈಗ ಸರ್ಚ್ ಮಾಡೋಣ. ಇಲ್ಲಿ ನೋಡಿ ವಿಪ್ರೋ ಯೂನಿವರ್ಸಿಟಿ ರಿಕ್ರೂಟ್ಮೆಂಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಇವಾಗ ವಿಪ್ರೋ ಕೆರಿಯರ್ ಸ್ಟಾರ್ಟ್ ಇಯರ್ ಅಂತ ಇದೆ ನೋಡಿ. ಇಲ್ಲಿ ಎಷ್ಟೊಂದಿದೆ ನೋಡಿ. ಇಲ್ಲಿ ವರ್ಕ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ULP, ಮತ್ತು ಇಲ್ಲಿ ವಿಪ್ರೋ ಸ್ಕೂಲ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಸಿಮ್ ಮ್ಯಾನೇಜ್ಮೆಂಟ್ ಅಂತ. ಸೊ ಫಸ್ಟ್ ಇದು ನೋಡೋಣ. ವರ್ಕ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಇಂಟಿಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಮ್ ಅಪ್ಲೈ ಅಂತ. ಸೊ ಇದು ನೋಡಿ, ಇಲ್ಲಿ ಗ್ರ್ಯಾಜುಯೇಟ್ ಆದವ್ರಿಗೆ ನಾನು ಹೇಳಿದ್ದು ವಿಡಿಯೋದಲ್ಲಿ ಹೇಳಿರೋದು ಡಿಪ್ಲೊಮಾದವ್ರಿಗೆ ಅದೂ ಇದೆ. ಇದು ನಾನು ಸರ್ಚ್ ಮಾಡಿದಾಗ ಇದು ಡಿಗ್ರಿ ಅವ್ರಿಗೂ ಎಲಿಜಿಬಲ್ ಇದೆ ನೋಡಿ. ಸೊ ಡಿಗ್ರಿ ಅವ್ರಿಗೂ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೋಬೋದು ನೋಡಿ. ಯಾವ ಡಿಗ್ರಿ ಆಗಿರಬೇಕು ಅಂತ ಅಂದರೆ ಇಲ್ಲಿ BCA ಅಥವಾ BSc ಸ್ಟೂಡೆಂಟ್ ಫ್ರಮ್ ದ ಕಂಪ್ಯೂಟರ್ ಸೈನ್ಸ್. ಸೊ ಅವರು ಅಪ್ಲೈ ಮಾಡ್ಬೋದು ನೋಡಿ. ಇಲ್ಲಿ ಯಾವ ಸಬ್ಜೆಕ್ಟು ಅಂತಂದರೆ ಸೇಮ್ ರಿಕ್ವೈರ್ಮೆಂಟು ಮತ್ತು ಕ್ರೈಟೀರಿಯಾ ಎಲ್ಲ ಸೇಮೇ ಇದೆ. ನೀವು ಒಂದ್ಸಲ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಕೆಳಗಡೆ ಹೋಗಿ ಇಲ್ಲಿ ರಿಜಿಸ್ಟರ್ ಕೊಡಬೇಕು. ಸೇಮ್ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಸೇಮೇ ಇದೆ. ಸೊ ಜಾಯ್ನಿಂಗ್ ಡೀಟೇಲ್ಸು, ರಿಸೀವ್ಡ್ ಆಫರ್ ಲೆಟರು, ಮತ್ತು ಇಲ್ಲಿ ಸ್ಟೀಫಂಡು ನೋಡಿ. ಅದೇ ಇಲ್ಲಿ ಸ್ಟೀಫಂಡ್ ಸ್ವಲ್ಪ ಜಾಸ್ತಿ ಇದೆ. ಮತ್ತು ಜಾಯ್ನಿಂಗ್ ಬೋನಸ್ ಬಂದ್ಬಿಟ್ಟು 75,000 ಕೂಡ ಜಾಯ್ನಿಂಗ್ ಬೋನಸ್ ಕೂಡ ಇದೆ ಇಲ್ಲಿ. ಮತ್ತು ESI ಅಂತ ಇದೆ. ಮತ್ತು ಇಲ್ಲಿ 60 ಮಂತ್ ಅಪಾನ್ ಜಾಯ್ನಿಂಗ್ ಅಗ್ರಿಮೆಂಟ್ ಟ್ರೈನಿಂಗ್ ಇರುತ್ತೆ. ಸೊ ಅದರಲ್ಲಿ 48 ಮಂತ್ಸು, ಇಲ್ಲಿ 60 ಮಂತ್ಸ್ ಇರುತ್ತೆ. ಸೊ ಇಲ್ಲಿ ಈಗ ಮೇಲ್ಗಡೆ ಹೋಗಿ ಇಲ್ಲಿ ರಿಜಿಸ್ಟರ್ ಆಗೋಣ. ನಿಮಿಷ ರಿಜಿಸ್ಟರ್ ನಾವು ಕೊಡೋಣ. ಸೊ ನೋಡಿ, ಇಲ್ಲಿ ಇದೂ ಅಷ್ಟೇ 15th ಇದೆ, ಜೂನು ಲಾಸ್ಟ್ ಇರೋದು. ಸೊ ಇದೂ ನೋಡಿ 15 ಜೂನು. ಇದು ಪ್ಯಾನ್ ಇಂಡಿಯಾ ಐರಿಂಗ್ ಇರೋದು. ಇನ್ನು 13 ಡೇಸ್ ಇದೆ ಅಷ್ಟೇ. ಸೊ ನೋಡಿ, ಇಲ್ಲಿ 15,488 ಇದು ಬಂದ್ಬಿಟ್ಟು ಜಾಯ್ನಿಂಗ್ ಬೋನಸ್ ಫಸ್ಟ್ ಇಯರು. ಇಲ್ಲಿ ಅಡಿಷ್ನಲ್ ಜಾಯ್ನಿಂಗ್ ಬೋನಸ್ ಕೂಡ ಕೊಡ್ತಿದ್ದಾರೆ 45,000 ಕೂಡ. ಸೊ ಈಗ ಅಪ್ಲೈ ನೋವು ಅಂತ ಕೊಡೋಣ. ಇಲ್ಲಿ ನಮ್ದು ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಟೈಪ್ ಮಾಡಬೇಕು. ಸೊ ಈಗ ಇಮೇಲ್ ಕೊಟ್ಟಾಗ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಅಂತ ಕೊಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ
ಫುಲ್ ನೇಮು ನಮ್ಮದು, ಮತ್ತು ಇಲ್ಲಿ ನಮ್ಮ ಡೇಟ್ ಆಫ್ ಬರ್ತು, ಜೆಂಡರ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು, ನಮ್ಮ ಕಾಲೇಜು ಕಾಲೇಜ್ ನೇಮ್ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ನೆಕ್ಸ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಬೇಕು. ನೋಡೋಣ. ನೆಕ್ಸ್ಟ್ ಇಲ್ಲಿ US ನಂಬರ್, ಯೂನಿವರ್ಸಿಟಿ ರೋಲ್ ನಂಬರ್ ಎಲ್ಲ ಹಾಕೋಬೇಕು, ಮತ್ತು ನಮ್ಮದು ಪ್ರೈಮರಿ ಅಡ್ರೆಸ್ಸು ಮತ್ತು ಪರ್ಸ್ನಲ್ ಇಮೇಲ್ ಅಡ್ರೆಸ್ ಹಾಕೋಬೇಕು. ಫೋನ್ ನಂಬರ್ ಹಾಕ್ಕೊಂಡು ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಡಬೇಕು. ನಂದು ಇಲ್ಲಿ US ಇಲ್ಲ, ಸೊ ತಗೋತಾ ಇಲ್ಲ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಇವಾಗ ನೆಕ್ಸ್ಟ್ ಜಾಬ್ ನೋಡೋಣ. ಸೊ ನಾನು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋದು ಬಂದ್ಬಿಟ್ಟು ವಿಪ್ರೋ ಸ್ಕೂಲ್ ಆಫ್ IT ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಸಿಮ್ ಅಂತ ಹೇಳ್ಬಿಟ್ಟು. ಸೊ ಇದು ಡಿಪ್ಲೊಮಾ ಆದವ್ರಿಗೆ ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದು BSc BSc ಆದವ್ರಿಗೆ MSc ಮತ್ತು MTech MCA ಕಂಪ್ಲೀಟ್ ಮಾಡಿಕೊಡ್ತಾರೆ. ಇದನ್ನು ಅಪ್ಲೈ ಅಂತ ಕೊಡೋಣ. ಸೊ ಗಿವ್ ವಿಂಗ್ಸ್ ಟು ಯುವರ್ ಆಂಬಿಷನ್. ಸೊ ಇಲ್ಲಿ ನೋಡಿ ಯಾವ್ಯಾವ ಡಿಪ್ಲೊಮೊ ಎಲ್ಲ ಬೇಕಾ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು. ನೀವು ಕೆಳಗಡೆ ನೋಡಿ ಸ್ಕಾಲರ್ ಟ್ರೈನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೆನಿಫಿಟ್ಸ್ ನೋಡಿ, ಮೆಡಿಕಲ್ ಇನ್ಶೂರೆನ್ಸ್ ಕೂಡ ಇದೆ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆ, ಪೆನ್ಷನ್ ಆಪ್ಷನಲ್ ಕೂಡ ಇದೆ. ಸೊ ನೀವು ಇದೆಲ್ಲ ನೋಡ್ಕೊಳ್ಬೇಕಾದ್ರೆ ಇಲ್ಲಿ ರಿಜಿಸ್ಟರ್ ನಾವು ಕೊಡೋಣ ಇಲ್ಲಿ. ಸೊ ರಿಜಿಸ್ಟರ್ ಕೊಟ್ಟಾದ್ಮೇಲೆ ಇದನ್ನು 15th ಲಾಸ್ಟ್ ಡೇಟ್ ಇದೆ. ಸೇಮ್ ಇಲ್ಲಿ ಅಪ್ಲೈ ನಾವು ಕೊಟ್ಬಿಟ್ಟು ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ರಿಜಿಸ್ಟರ್ ಆಗಿ. ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು 2 ಜಾಬ್ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ವಿಪ್ರೋ ಕಡೆಯಿಂದ. ಅಪ್ಲೈ ಮಾಡೋದು ಅಂತ ನೋಡಿದ್ರಲ್ಲ, ಈಗ ನೀಡಿರೋರು ಮತ್ತು ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಮತ್ತು ಯಾರ್ಯಾರು ನಿಮಗೆ ಗೊತ್ತು ಈಗ ಡಿಪ್ಲೊಮಾ ಮಾಡಿದ್ದಾರೆ ಅವ್ರಿಗೂ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ನೈಸ್ ಡೇ, ಬಾಯ್, ಥ್ಯಾಂಕ್ ಯು.